ಹೆಸರು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು SIT ತನಿಖೆಯನ್ನ ಮಾಡ್ತಾ ಇದೆಯಲ್ಲ, ಈ ತನಿಖೆ ಇನ್ನೂ ಕೂಡ ಮುಗಿತಾ ಇಲ್ಲ. ಧರ್ಮಸ್ಥಳ ಪ್ರಕರಣ ಅಂತ ಅಂದಾಗ ಒಂದಿಷ್ಟು ಸಾಕಷ್ಟು ಬೆಳವಣಿಗೆ ಆಗ್ತಾ ಇರುವಂಥದ್ದು. ಒಂದು ಕಡೆ ಕುಟುಂಬ ಒಂದು ಕಡೆ ದೂರು ಕೊಡ್ತಾ ಇದ್ರೆ, ಮತ್ತೊಂದು ಕಡೆ ಬಂಗಲೆಗುಡ್ಡದಲ್ಲಿ ಏನಾದ್ರೂ ಒಂದು ಅಸ್ಥಿ ಪಂಜರ ಸಿಗುತ್ತೆ, ಒಂದು ಕಡೆ ಉಜಿರೆ ಕ್ಲಿನಿಕ್ ಡೆಂಟಲ್ಗೆ ಹೋಗ್ಬಿಟ್ಟು ಒಂದಿಷ್ಟು ಹಲ್ಲಿನ ಪರೀಕ್ಷೆ ಆದ್ರೂ ಮಾಡ್ತಾರೆ. ಈ ರೀತಿಯಾದಂಥ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ನಡೀತಾ ಇರುವಂಥದ್ದು. ಅದರ ಜೊತೆಗೆ ಈಗ ಧರ್ಮಸ್ಥಳ ಕೇಸ್ನಲ್ಲಿ ಮುಗಿತಾ ಇಲ್ಲ SIT ತನಿಖೆ ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ನಮ್ಮೆಲ್ಲರಿಗೂ ಕೂಡ ಕಾಡ್ತಾ ಇದೆ. ನೋಡಿ, ಮಟ್ಟಣ್ಣವರ ಹೊಸ ದೂರು, ಹೊಸ ಟ್ವಿಸ್ಟ್, ಹಾಗಾದ್ರೆ ಏನೆಲ್ಲ ಬೆಳವಣಿಗೆ ಆಗಬಹುದು? ನೋಡಿ, ಧರ್ಮಸ್ಥಳ ಕೇಸ್ನಲ್ಲಿ SIT ತನಿಖೆ ಮುಗಿತಾ ಇಲ್ಲ. ದಿನಕ್ಕೊಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ ಈ ಒಂದು ಪ್ರಕರಣ. ಈಗಾಗಲೇ ಮಟ್ಟಣ್ಣನವರು ಹೊಸ ದೂರನ್ನ ಕೊಟ್ಟು ಬಿಟ್ಟಿದ್ದಾರೆ, ಅದಕ್ಕೆ ಹೊಸ ಪುಷ್ಟಿಯನ್ನ ಪಡೆದುಕೊಳ್ತಾ ಇದೆ. ಪದ್ಮಲತಾ ಕೇಸ್ ಆಗಿರ್ಬೋದು, ಸೌಜನ್ಯ ಕುಟುಂಬ ಮತ್ತೆ ಈಗ ಅಖಾಡಕ್ಕೆ ಇಳಿದು ಬಿಟ್ಟಿದ್ದಾರೆ. ಈಗ ಹೊಸ ದೂರುಗಳು ಬರ್ತಿದ್ದಾವೆ, ಹೊಸ ಆರೋಪಗಳು ಮಾಡ್ತಿದ್ದಾರೆ. ಈಗಾಗಲೇ ದೂರನ್ನ ಕೂಡ ಸ್ವೀಕರಿಸಿದ್ದಾರೆ SIT ಅಧಿಕಾರಿಗಳು. ಸೊ ಹಾಗಾದ್ರೆ SIT ಅಧಿಕಾರಿಗಳು ಹೇಳ್ತಾ ಇರೋದೇನು? ಯಾಕಂತಂದ್ರೆ ಈ ಒಂದು ಪ್ರಕರಣದಲ್ಲಿ ದಿನಕ್ಕೊಬ್ರು ದೂರನ್ನ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈಗಾಗಲೇ ನೋಡಿ, ಮಟ್ಟಣ್ಣನವರು ಸಾಕಷ್ಟು ಆರೋಪ ಮಾಡಿದ್ರು, ತನಿಖಾ ತಂಡಗಳು ವಿಫಲ ಆಗಿದ್ದಾವೆ. ಹಾಗಾಗಿ SIT ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತ ಬಿಗ್ ಟ್ವಿಸ್ಟ್ ಕೂಡ ಸಿಕ್ಕಿರುವಂತದ್ದು. ಎಸ್, ಈ ಧರ್ಮಸ್ಥಳ ಕೇಸ್ ಮುಗಿತಾ ಇಲ್ಲ ಅನ್ನುವಂಥದ್ದು ಒಂದು ಏನಪ್ಪಾ ಅಂತಂದ್ರೆ, ದೀಪಾ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು, ತನಿಖೆ ಮಾಡ್ತಾ ಇದ್ದಾರೆ. ತನಿಖೆ ಮಾಡ್ತಾ 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 ಇನ್ನೂ ಕೂಡ ಜನರಿಗೆ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಯಾವಾಗ್ರಿ ಈ ಕೇಸ್ ಮುಗಿಯೋದು, ಇತ್ಯರ್ಥ ಯಾವಾಗ ಸಿಗುತ್ತೆ, ಗೊಂದಲಗಳಿಗೆ ಗೀಡಾಗ್ಬಿಟ್ಟಿದ್ದಾರೆ ಜನ. ಏನ್ ಮಾಡೋದಪ್ಪ ಇದು? ಧರ್ಮಸ್ಥಳ ಪ್ರಕರಣ ಅಂತ ಕಳೆದ 3-4 ತಿಂಗಳಾಯ್ತು, ಮಾಧ್ಯಮದವರು ಹೊಡಿತಾವ್ರೆ, ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಎಲ್ಲಾ ಕಡೆ ಹೊಡಿತಾವ್ರೆ. ಇತ್ಯರ್ಥ ಅನ್ನುವಂಥದ್ದು ಆರೋಪಿಗಳು ಅವರನ್ನ ಫೈಂಡ್ ಔಟ್ ಮಾಡಕ್ ಆಗ್ತಾ ಇಲ್ಲ ಅಂತ. ಸೊ ಅದಕ್ಕೋಸ್ಕರ ಏನ್ ಮಾಡ್ಬಿಟ್ಟಿದ್ದಾರೆ, ಮಟ್ಟಣ್ಣವರು ಹೊಸ ದೂರನ್ನು ಕೊಟ್ಬಿಟ್ಟಿದ್ದಾರಲ್ಲ, ಈ ದೂರಿನಲ್ಲಿ ಒಂದಿಷ್ಟು ಹೆಸರುಗಳನ್ನ ಉಲ್ಲೇಖವನ್ನ ಮಾಡಿದ್ದಾರೆ. ಪದ್ಮಲತಾ ಕೇಸ್ ಆಗಿರ್ಬೋದು, ಸೌಜನ್ಯ, ವೇದವಲ್ಲಿ ಕೇಸ್ ಆಗಿರ್ಬೋದು, ಯಮುನಾ ಕೇಸ್ ಆಗಿರ್ಬೋದು, ಈ ರೀತಿಯಾಗಿ ಒಂದಿಷ್ಟು ಕೇಸ್ಗಳಿದ್ದಾವೆ. ಈ ಕೇಸ್ಗಳಿಗೆ ಒಂದಿಷ್ಟು ಇತ್ಯರ್ಥ ಆಗಬೇಕಾಗಿರುವಂಥದ್ದು. ಕೊಲೆ ಆರೋಪಿಗಳು ಯಾರು, ಏನ್ ಕೊತೆ ಅನ್ನುವಂಥದ್ದು ತನಿಖೆಯಲ್ಲೂ ಕೂಡ ಒಂದ್ ಕಡೆ ಬಯಲಾಗ್ತಾ ಇಲ್ಲ ಅಂತಂದ್ರೆ, ಈ ಕೇಸ್ಗೆ ಇತ್ಯರ್ಥ ಯಾವಾಗ ಅನ್ನುವಂಥ ಬಗ್ಗೆ ಕೂಡ ಮಾಡ್ತಾ ಇದ್ದಾರೆ. ಸೊ ಈಗ ಸೌಜನ್ಯ ಕುಟುಂಬವು ಕೂಡ ಒಂದ್ ಕಡೆ ಅಖಾಡಕ್ಕೆ ಇಳಿದು ಬಿಡುತ್ತಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇರುವಂಥದ್ದು. ಅಖಾಡಕ್ಕೆ ಇಳಲೇಬೇಕಾಗಿರುವಂಥದ್ದು, ನ್ಯಾಯಕ್ಕಾಗಿ ಮತ್ತೆ ಅಖಾಡಕ್ಕೆ ಇಳ್ತಾರೆ ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ನಮ್ಮೆಲ್ಲರೂ ಕೂಡ ಮೂಡ್ತಾ ಇದೆ. ಇದು ಏನಪ್ಪಾ ಅಂತಂದ್ರೆ, ಪದ್ಮಲತಾ ಕೇಸ್ ಆಗಿರ್ಬೋದು, ಅವರು ಕೂಡ ಅವರ ಕಜಿನ್ ಆಗಿರ್ಬೋದು, ಅವ್ರ ಪಕ್ಕದಲ್ಲಿ ನಿಂತಿದಾರಲ್ಲ, ಮಟ್ಟಣ್ಣವರ ಪಕ್ಕದಲ್ಲಿ ಅವ್ರ ಕಜಿನ್ ಅಂತೆ, ಅವ್ರ ಅಣ್ಣ ಅಂತೆ. ಒಂದು ಕಡೆ ವೇದವಲ್ಲಿ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಅವರು ಕೂಡ, ಅವರ ಸಂಬಂಧಿಕರು ಕೂಡ ನಿಂತಿದ್ದಾರೆ. ಎಲ್ಲರೂ ಕೂಡ ಸೇರಿಕೊಂಡು ಹೋಗಿ SIT ಅಧಿಕಾರಿಗಳಿಗೆ ಒಂದಿಷ್ಟು ದೂರನ್ನ ಕೊಟ್ಟಿರುವಂಥದ್ದು. ಹೌದು, ಪ್ರತ್ಯೇಕವಾದಂತ FIR ದಾಖಲಾಗಬೇಕು, ಪ್ರತ್ಯೇಕವಾದಂತ ತನಿಖೆ ನಡಿಬೇಕು, ಈ ಕೇಸ್ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ಸಂಪೂರ್ಣವಾಗಿ ಬಟಾ ಬಯಲಾಗಬೇಕು. ಯಾಕಂದ್ರೆ ಬಟಾ ಬಯಲ್ ಆಗ್ಲಿಲ್ಲ ಅಂತಂದ್ರೆ ನಮಗೆ ನ್ಯಾಯ ಸಿಗೋದಿಲ್ಲ ಅಲ್ಲ ಸ್ವಾಮಿ. ಹಿಂಗೆ ಆಗ್ತಾ ಹೋದ್ರೆ ಮುಂದೆ ಯಾರಿಗೆ ನ್ಯಾಯ ಸಿಗುತ್ತೆ? ಹಾಗಾದ್ರೆ ಈ ಕೇಸ್ಗೂ ನೋಡಿ, ಸಬ್ಜಿನ ಕೇಸಲ್ಲೂ ಕೂಡ ಸಾಕಷ್ಟು ಎವಿಡೆನ್ಸ್ ಇಲ್ಲ, ಸಾಕ್ಷಿಗಳು ನಾಶ ಆಯ್ತು, ಹಂಗಾಯ್ತು ಹಿಂಗಾಯ್ತು, ಅವರ ಪ್ರಭಾವ ಇವರ ಪ್ರಭಾವ, ಒಂದಿಷ್ಟು ಸರಿಯಾದಂತ ತನಿಖೆ ಆಗ್ಲಿಲ್ಲ, ತನಿಖೆ ಮಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ವಿಳಂಬವನ್ನ ಮಾಡಿದ್ರು. ಈ ರೀತಿಯಾದಂತ ಒಂದಿಷ್ಟು ಆರೋಪಗಳು ಕೇಳಿ ಬಂತು. ಅದೇ ಪರಿಸ್ಥಿತಿ ವೇದವಲ್ಲಿ ಕೇಸ್ನಲ್ಲೂ ಕೂಡ, ಪದ್ಮಲತಾ ಕೇಸ್ನಲ್ಲೂ ಕೂಡ, ಮಾವುತನ ಕೇಸ್ನಲ್ಲೂ ಕೂಡ ಇದೇ ರೀತಿ ಆಗ್ತಾ ಹೋದ್ರೆ ಏನ್ ಮಾಡೋದು ಅಂತ. ಎಸ್ ದೀಪಾ ಹೇಳಿ. ಈಗ ಎವಿಡೆನ್ಸ್ ಸಿಕ್ಕಿಲ್ಲ ಅಂದ್ರೆ ಅವ್ರಿಗೂ ಕೂಡ ಕಷ್ಟ ಆಗುತ್ತೆ. ಈಗಾಗಲೇ ದೂರನ್ನ ಕೊಡ್ತಿದ್ದಾರೆ, ನಮಗೂ ಕೂಡ ನ್ಯಾಯ ಸಿಗಬೇಕು ಅನ್ನುವಂಥದ್ದು ಅವ್ರ ವಾದ ಆಗಿದೆ. ನಿಜಕ್ಕೂ ಇದು ದಿನಕ್ಕೊಂದು ಪುಷ್ಟಿ ಪಡೆದುಕೊಳ್ತಾ ಇದೆ ಒಂದು ಪ್ರಕರಣ. ಏನಾಗುತ್ತೆ ಎಲ್ಲರಲ್ಲೂ ಕೂಡ ಈಗ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿದೆ. ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿರುವಂತದ್ದು, ಈ ಪ್ರಕರಣದಲ್ಲಿ ಆರೋಪಿಗಳು ಯಾರು ಅನ್ನುವಂಥದ್ದು ಗೊತ್ತಾಗಬೇಕಾಗಿದೆ. ಸೊ ಹಾಗಾಗಿ SIT ಅಧಿಕಾರಿಗಳು ಕೂಡ ನಿರಂತರವಾಗಿ ಅವರು ಕೂಡ ತನಿಖೆಯನ್ನ ಮಾಡ್ತಿದ್ದಾರೆ, ಕೆಲವರನ್ನ ಕರೆಸಿ ವಿಚಾರಣೆ ಮಾಡ್ತಿದ್ದಾರೆ. ಈಗ ನೋಡಿ, ಗಿರೀಶ್ ಮಟ್ಟಣ್ಣನವರು ನಿನ್ನೆ ಆರೋಪ ಮಾಡ್ತಾ ಇದ್ರು, ತನಿಖಾ ತಂಡಗಳು ವಿಫಲ ಆಗ್ಬಿಟ್ಟಿದ್ದಾವೆ, ತನಿಖಾ ತಂಡಗಳು ಸರಿಯಾಗಿಲ್ಲ. ಪಾಪ SIT ಅಧಿಕಾರಿಗಳು ಏನ್ ತಪ್ಪು ಮಾಡ್ತಿದ್ದಾರೆ, ಅವ್ರು ಕರೆಕ್ಟ್ ಆಗಿ ಅವ್ರು ತನಿಖೆ ಮಾಡ್ತಿದ್ದಾರೆ, ಕೂಡ ವಿಚಾರಣೆ ಮಾಡ್ತಿದ್ದಾರೆ ಕರೆಸಿ. ಸೊ ಹಾಗಾಗಿ ಅವರು ಗಿರೀಶ್ ಮಟ್ಟಣ್ಣವರು ಮಾತಾಡುವಂತ ಸಂದರ್ಭದಲ್ಲೂ ಕೂಡ ಬಹಳ ಪ್ರಸ್ತಾಪವನ್ನ ಮಾಡ್ತಾ ಇದ್ರು, ಬಹಳಷ್ಟು ಆಕ್ರೋಶವಾಗಿ ಮಾತಾಡುವಂತ ಕೆಲಸವನ್ನ ಮಾಡ್ತಾ ಇದ್ರಿ. ಹೌದ್ರಿ, ನಮ್ಮ ಸಮಾಜದಲ್ಲಿ ನಾವು ಯಾವ ರೀತಿಯಾಗಿ ಬದುಕ್ತಾ ಇದ್ದೀವಿ, ಏನ್ ಕತೆ, ಏನೆಲ್ಲ ಬೆಳವಣಿಗೆ ಆಗಿದೆ ಅಂತ ನಾವು ಗಮನಿಸ್ತಾ ಇದ್ದೀವಿ. ಆದ್ರೂ ಕೂಡ ನಮಗೆ ನ್ಯಾಯ ಸಿಗ್ತಾ ಇಲ್ಲ. ಎಷ್ಟು ವರ್ಷಗಳಿಂದ ಹೋರಾಟವನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದ್ರೆ ಆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಯಾರಾದ್ರೂ ಆರೋಪಿಗಳು ಇದ್ದೇ ಇರ್ತಾರಲ್ವಾ,
ಈ ರೀತಿ ಆದಂತ ಪ್ರಕರಣಗಳು ಆದಂತ ಸಂದರ್ಭದಲ್ಲಿ ಆರೋಪಿಗಳು ಯಾರು ಅಂತ ಗೊತ್ತಾಗಬೇಕಲ್ವಾ. ಈಗ ಈ ಕೇಸ್ಗೂ ಕೂಡ ಇತ್ಯರ್ಥ ಇಲ್ಲ, ಬೇರೆ ಕೇಸ್ಗಳಿಗೂ ಕೂಡ ಇತ್ಯರ್ಥ ಇಲ್ಲ ಅಂತಂದ್ರೆ ಏನ್ ನಡೀತಾ ಇದೆ? ಹಾಗಾದ್ರೆ ಅಲ್ಲಿರುವಂತ ತನಿಖಾ ತಂಡ ಯಾವ ರೀತಿಯಾದಂತ ತನಿಖೆಯನ್ನ ಮಾಡ್ತಾ ಇದ್ದಾವೆ? ಈ ರೀತಿಯಾದಂತ ಪ್ರಶ್ನೆ ಸಹಜವಾಗಿ ಮಟ್ಟನ್ ಅವರು ಪ್ರಶ್ನೆಯನ್ನ ಮಾಡ್ತಾರೆ. ಆ ಪ್ರಶ್ನೆಗಳಲ್ಲಿ ಕೂಡ ಹೊಸ ದೂರಿನಲ್ಲಿ ಏನಿದೆ? ಹಾಗಾದ್ರೆ ದೂರು ಕೊಟ್ರಲ್ಲ, ಈ ದೂರಿನಲ್ಲಿ ಏನಿದೆ ರೀ, ಏನೆಲ್ಲ ಬೆಳವಣಿಗೆ ಆಗಿದೆ ಅದು ಕೂಡ ಗಮನಿಸಬೇಕಾಗಿರುವಂತದ್ದು. ನೋಡಿ, 4-5 ದಶಕಗಳಿಂದ ಅಸಹಜ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಟ್ಟನ್ ಅವರು ದೂರು ಕೊಟ್ಟಿದ್ದಾರೆ. ಆ ದೂರಿನಲ್ಲಿ ಏನೇನು ಉಲ್ಲೇಖಗಳನ್ನ ಮಾಡಿದ್ದಾರೆ ಅದು ಕೂಡ ನಾವು ಒಂದಿಷ್ಟು ಗಮನಿಸ್ತಾ ಹೋದಾಗ ನೋಡಿ, 4-5 ದಶಕಗಳಿಂದ ಅಸಹಜ ಸಾವು. ನೋಡಿ, ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕೇವಲ ಇದು ಸೌಜನ್ಯ ಪ್ರಕರಣ ಮಾತ್ರ ಅಲ್ಲ, ಈ ಹಿಂದೆ ಆಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 4-5 ದಶಕಗಳಿಂದ ಅಸಹಜ ಸಾವುಗಳಾಗಿದ್ದಾವಲ್ಲ, ಆ ಸಾವುಗಳಿಗೆ ನ್ಯಾಯ ಯಾವಾಗ ಸ್ವಾಮಿ? ಬರೀ ಬಾಯಿ ಮಾತಿಂದ ಹೇಳ್ತಾ ಇದ್ದೀವಿ, ತನಿಖೆ ಮಾಡ್ತಾ ಇದ್ದೀವಿ, ಹಂಗಾಗಿತ್ತು ಹಿಂಗಾಗೋಯ್ತು, ಅವ್ರ ಕುಟುಂಬ ಬಂದು ನಿಂತಿಲ್ಲ, ಅವ್ರ ಕುಟುಂಬ ಒಂದಿಷ್ಟು ಒತ್ತಡ ಹೇರಬೇಕಾಗಿತ್ತು, ಅವ್ರ ಕುಟುಂಬ ಒಂದಿಷ್ಟು ನ್ಯಾಯದ ಬಾಗಿಲು ಬಡಿಬೇಕಾಗಿತ್ತು, ಆದ್ರೆ ಬಡಿಯಕ್ಕಾಗಲಿಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಸಾಕಷ್ಟು ಜನ ಮಾತಾಡುವಂತ ಮಾತುಗಳು ಇದು. ಅದಾದ ನಂತರ ಯಾವ ಕೇಸ್ಗೂ ಕೂಡ ತಾರ್ಕಿಕ ಅಂತ್ಯ ಸಿಕ್ಕಿಲ್ಲ. ಈಗ ಅಲ್ಲಿ ಆಗಿರುವಂತ ಘಟನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಅಲ್ಲಿ ಆಗಿರುವಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದಕ್ಕೂ ಕೂಡ ತಾರ್ಕಿಕ ಅಂತ್ಯ ಸಿಕ್ಕಿಲ್ಲ ಅಂತಂದ್ರೆ ಹೆಂಗೆ? ಯಾವುದೇ ಒಂದು ಕೇಸನ್ನ ಆದಂತ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಅದಕ್ಕೆ ಆದಂತ ಒಂದು ತಾರ್ಕಿಕ ಅಂತ್ಯ ಇರುತ್ತೆಪ್ಪ. ಯಾವುದೋ ಒಂದು ಮರ್ಡರ್ ಆದಂತ ಸಂದರ್ಭದಲ್ಲಿ ಅದಕ್ಕೆ FIR ದಾಖಲಾಗುತ್ತೆ. FIR ದಾಖಲಾದ ನಂತರ ಯಾರ ಮೇಲೆ ಅನುಮಾನ ಬರುತ್ತೆ, ಅನುಮಾನ ಬಂದಂತ ಸಂದರ್ಭದಲ್ಲಿ ಅವ್ರನ್ನ ಕರೆಸಿ ಒಂದಿಷ್ಟು ವಿಚಾರಣೆ ಮಾಡ್ತಾರೆ. ವಿಚಾರಣೆ ಆದ ನಂತರ ಸತ್ಯಾಸತ್ಯತೆ ಏನು ಅನ್ನೋದು ಕೂಡ ಗೊತ್ತಾಗುತ್ತೆ. ಅವಾಗ ಪೊಲೀಸ್ ಅಧಿಕಾರಿಗಳ ಮುಂದೆ ಆ ಆರೋಪಿಗಳು ಬಾಯಿ ಬಿಡುವಂತ ಕೆಲಸವನ್ನ ಮಾಡ್ತಾರೆ. ಹೌದಪ್ಪ, ಇವರೇ ಈ ಕೇಸ್ಗೆ ಮಾಡಿದ್ದು ಅನ್ನುವಂಥದ್ದು ಎಲ್ಲವೂ ಕೂಡ ಗೊತ್ತಾಗುತ್ತೆ. ಅವರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕುವಂತ ಕೆಲಸವನ್ನ ಮಾಡ್ತಾರೆ. ಆ ಕೇಸ್ಗೆ ಒಂದಿಷ್ಟು ಇತ್ಯರ್ಥ ಆಗುತ್ತೆ. ಸೊ ಹಾಗಾಗಿ ಅಲ್ಲಿ ಆಗಿರುವಂತ ಘಟನೆಗಳಿಗೆ ಯಾವುದಕ್ಕೂ ಕೂಡ ತಾರ್ಕಿಕ ಅಂತ್ಯ ಇಲ್ಲ ಅಂತಂದ್ರೆ ಹೆಂಗೆ? ಸೊ ಇಷ್ಟೆಲ್ಲ ಘಟನೆಗಳಾಯ್ತಲ್ರಿ, ಪದ್ಮಲತಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ವೇದವಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಮಾವುತರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಸೌಜನ್ಯ ಅವರ ತಂದೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಈ ಹಿಂದೆ ಹಳೆ ಕೇಸ್ಗಳಾಗಿರ್ಬೋದು. ಸೊ ಎಲ್ಲವೂ ಕೂಡ ಆದಂತ ಸಂದರ್ಭದಲ್ಲಿ ಅದಕ್ಕೂ ಕೂಡ ಇತ್ಯರ್ಥ ಇಲ್ಲ ಅಂತಂದ್ರೆ, ತಾರ್ಕಿಕ ಅಂತ್ಯನೇ ಇಲ್ಲ ಅಂತಂದ್ರೆ ಹೆಂಗ್ ಮಾಡೋದು? ಈಗ ಮತ್ತೊಂದು ಕಡೆ ಎಲ್ಲಾ ಕೇಸ್ಗಳಲ್ಲಿ ಪ್ರತ್ಯೇಕ FIR ಆಗ್ಲೇಬೇಕು. ಹೌದು, ಈ ಕೇಸ್ಗಳೇನಿದಾವಲ್ಲ ಪ್ರತಿಯೊಂದಕ್ಕೂ ಕೂಡ FIR ದಾಖಲೆ ಆಗ್ಲೇಬೇಕು. ಪ್ರತ್ಯೇಕ FIR ದಾಖಲೆ ಆದ ನಂತರ ಅದಕ್ಕೆ ಆದಂತ ಒಂದಿಷ್ಟು ತನಿಖಾ ಸಂಸ್ಥೆಗಳು ರೆಡಿ ಆಗಬೇಕು, ಒಂದಿಷ್ಟು ತಂಡಗಳನ್ನ ಮಾಡ್ಕೋಬೇಕು. ಆ ತನಿಖೆ ಆದ ನಂತರ ಅದರ ಸತ್ಯಾಸತ್ಯತೆ ಗೊತ್ತಾಗುತ್ತೆ. ನೋಡಿ, ಸಾಕಷ್ಟು ಜನ ಮಾತಾಡ್ತಾರೆ, ಹಳೆ ಕೇಸ್ಗಳಿಗೆ ಯಾರು ಇವಾಗ ರೀಓಪನ್ ಆಗುತ್ತೆ, ಅದಕ್ಕೆ ಏನಾಗುತ್ತೆ ರೀ, ಅದಕ್ಕೇನು ಎವಿಡೆನ್ಸ್ ಸಿಗುತ್ತಾ, ಈಗೆಲ್ಲ ಆಗೋಗಿದ್ದ ಕಥೆಗಳು ಈಗೆಲ್ಲ ಅದಕ್ಕೆ ನ್ಯಾಯ ಸಿಗುತ್ತಾವ ಅಂತ ಜನ ಮಾತಾಡ್ಕೊಳ್ತಿರ್ತಾರೆ. ಆದರೂ ಕೂಡ ಒಂದಿಷ್ಟು ತನಿಖಾ ಸಂಸ್ಥೆಗಳು ತನ್ನದೇ ಆದಂಥ ಒಂದಿಷ್ಟು ತಲೆಯನ್ನು ಉಪಯೋಗಿಸಿ ಆ ನ್ಯಾಯ ಕೊಡಿಸುವಂಥ ಕೆಲಸವನ್ನ ಮಾಡ್ತಾರೆ. ಅದು ಕೂಡ ಗಮನಿಸೋಣ. ನೋಡಿ, ಈಗ ಚಿನ್ನಯ್ಯ ಹಿಂದೆ ಇರೋದು ಯಾರು ಗೊತ್ತಾಗಬೇಕು. ಸೊ ಈಗ ಒಂದಿಷ್ಟು ಜನ ಮಾತಾಡ್ಕೊಳ್ತಾ ಇರುವಂಥದ್ದು ಏನಪ್ಪಾ ಅಂತಂದ್ರೆ, ಚಿನ್ನಯ್ಯ ಒಂದಿಷ್ಟು ಹೇಳಿದ್ದೆಲ್ಲವೂ ಕೂಡ ಸತ್ಯ ಈ ಹಿಂದೆ. ಈಗ ಒಂದಿಷ್ಟು ಯಾರೋ ಅವರನ್ನ ಪ್ರಭಾವ ಬೀರಿ ಬಿಟ್ಟು ಒಂದು ಕಡೆ ಸುಳ್ಳನ್ನ ಹೇಳುವಂತ ಕೆಲಸವನ್ನ ಮಾಡ್ತಾ ಇದ್ದಾನೆ. ಸೊ ನಾನು ದುಡ್ಡಿನ ಆಸೆಗೋಸ್ಕರ ಹೀಗೆ ಮಾಡಿದೆ, ನಾನು ಹಾಗೆ ಮಾಡಿದೆ, ಹೇಗೆ ಮಾಡಿದೆ ಅಂತ ಈ ಒಂದಿಷ್ಟು ಬಾಯಿ ಬಿಡುವಂತ ಕೆಲಸವನ್ನ ಮಾಡ್ತಾ ಇದ್ದಾನೆ. SIT ಅಧಿಕಾರಿಗಳ ಮುಂದೆ ಒಂದಿಷ್ಟು ಇಂಚಾದ ಒಂದಿಷ್ಟು ಮಾಹಿತಿಗಳನ್ನು ಬಿಡುವಂತ ಕೆಲಸ ಮಾಡ್ತಾ ಇದ್ದಾನಲ್ಲ, ಅದೆಲ್ಲವೂ ಕೂಡ ಇದೀಗ ಅವನಿಗೆ ಯಾರೋ ಕೂಡ ಒಬ್ಬರು ಪ್ರಭಾವಿ ವ್ಯಕ್ತಿಗಳು ಹೀಗೆ ಹೇಳುವಂತ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಒಂದಿಷ್ಟು ಆರೋಪ. ಸೊ ಈ ಆರೋಪ ಪ್ರತ್ಯಾರೋಪಗಳು ಸಹಜವಾಗಿರುತ್ತೆ ಈ ರೀತಿ ಕೇಸ್ಗಳು ಅಂತ ಅಂದಾಗ. ಸೊ ಅದು ಕೂಡ ಗೊತ್ತಾಗಬೇಕಾಗಿದೆ ಯಾರಿದ್ದಾರೆ ಅವನ ಹಿಂದೆ. ಸೊ ಹಾಗಾಗಿ ಈಗ ಆಗಿರುವಂತ ಘಟನೆಗಳಿಗೆ ಒಂದಿಷ್ಟು ತಾರ್ಕಿಕ ಅಂತ್ಯ ಹಾಡಲೇಬೇಕಾಗಿರುವಂಥದ್ದು. ಇಲ್ಲ ಅಂತಂದ್ರೆ ಜನ ರೊಚ್ಚಿಗೆದ್ದು ಬಿಡ್ತಾರೆ. ಏನಪ್ಪ, ಅಲ್ಲಿ ಆಗಿರುವಂತ ಘಟನೆಗಳಿಗೆ ಒಂದಿಷ್ಟು ನ್ಯಾಯ ಸಿಗಲಿಲ್ಲ ಅಂತಂದ್ರೆ ನಾಳೆ ನಮ್ಮ ಮನೆಯಲ್ಲಿ ಆದಂತ ಸಂದರ್ಭದಲ್ಲೂ ಕೂಡ ನ್ಯಾಯ ಸಿಗುತ್ತೆ ಅಂತ ಏನ್ ಗ್ಯಾರಂಟಿ ಇದೆ? 10 ವರ್ಷ 12 ವರ್ಷ 13 ವರ್ಷ 20 ವರ್ಷ ಆದ್ರೂ ಕೂಡ ನ್ಯಾಯ ಸಿಗಲಿಲ್ಲ ಅಂತಂದ್ರೆ ನ್ಯಾಯ ದೇವತೆ ಮೇಲೆ, ನ್ಯಾಯಾಂಗ ವ್ಯವಸ್ಥೆ ಮೇಲೆ, ಕಾನೂನು ವ್ಯವಸ್ಥೆ ಮೇಲೆ ನಮ್ಗೆ ಹೆಂಗೆ ನಂಬಿಕೆ ಬರುತ್ತೆ? ನಂಬಿಕೆ ಹೌದಲ್ವಾ? ಎಸ್, ಹೇಳಿ. ಅಂದಹಾಗೆ ಈಗ FIRಗಳು SIT ವ್ಯಾಪ್ತಿಗೆ ಬರಬೇಕು ಅಂತ ಅವರು ಕೂಡ ವಾದ ಮಾಡ್ತಿದ್ದಾರೆ. ಯಾಕಂದ್ರೆ ಅಲ್ಲಿರುವಂತಹ ಪೊಲೀಸರ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ. ಯಾಕಂದ್ರೆ SIT ಅಧಿಕಾರಿಗಳು ಕುಲಂಕುಷವಾಗಿ ತನಿಖೆಯನ್ನ ನಡೆಸ್ತಿದ್ದಾರೆ. ಒಂದು ವೇಳೆ ಏನಾದ್ರೂ ಈ ಕೇಸ್ಗಳನ್ನ ಅಲ್ಲಿರುವಂತಹ ಲೋಕಲ್ ಐಡ್ ಪೊಲೀಸ್ಗೆ ಕೊಟ್ಟು ಬಿಟ್ರೆ ಅವರು ಸರಿಯಾಗಿ ಈ ತನಿಖೆಯನ್ನ ನಡೆಸಲ್ಲ. ಯಾಕಂದ್ರೆ ಯಾರಾದ್ರೂ ಪ್ರಭಾವ ಬೀರ್ಬಿಟ್ರೆ ಮತ್ತೆ ಅಲ್ಲೇ ಕೇಸ್ ಬಿಡುತ್ತೆ, ಹಳ್ಳ ಹಿಡಿದು ಬಿಡುತ್ತೆ ಕೇಸು ಅನ್ನುವಂತ ಕಾರಣದಿಂದಾಗಿ. ಎಸ್, ಈಗ ಧರ್ಮಸ್ಥಳ ಷಡ್ಯಂತ್ರ ತನಿಖೆ ಕೇಸ್ಗೆ ಒಂದ್ ಕಡೆ ಬಿಗ್ ಸ್ಟೋರಿ ಅನ್ನುವಂತ ಒಂದಿಷ್ಟು ಮಾಹಿತಿ ಲಭ್ಯವಾಗ್ತಾ ಇದೆ. ಬಂಗ್ಲೆಗೂಡದಲ್ಲಿ ಬುಡೆ ಮೂಳೆಗಳ ಪತ್ತೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ, ಧರ್ಮಸ್ಥಳ ಷಡ್ಯಂತ್ರದ ತನಿಖೆ ಕೇಸ್ನ ಬಿಗ್ ಸ್ಟೋರಿ ಈಗ ರಿವೀಲ್ ಆಗ್ತಾ ಇದೆ. ಬಂಗ್ಲೆಗುಡ್ಡದಲ್ಲಿ ಬುರುಡೆ ಮೂಳೆಗಳು ಪತ್ತೆಯಾಗಿದ್ವಲ್ಲ, ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವಶೇಷಗಳನ್ನ FSLಗೆ ಕಳಿಸಬೇಕು ಅಂತ ಹೇಳಿ SIT ಅಧಿಕಾರಿಗಳು ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ತಿದ್ದಾರೆ. ಮೂಲ ಪ್ರಕರಣದಲ್ಲಿ ತನಿಖೆಯನ್ನ ಮುಂದುವರಿಸಲು ಈಗ ಸಲಹೆಯನ್ನ ಕೊಡಲಾಗಿದೆ. ಹೊಸ UDR
ದಾಖಲು ಬೇಡ. ಈಗಾಗಲೇ ನೋಡಿ SIT ಅಧಿಕಾರಿಗಳು ಹೊಸ UDR ಅನ್ನ ದಾಖಲು ಮಾಡಿಕೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮುಂದಾಗಿದ್ರು. ಆದ್ರೆ ಈಗ ಕಾನೂನು ತಜ್ಞರು ಹೇಳ್ಬಿಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಬೇಡ ಅಂತ ಹೇಳಿ. ಸೊ ಧರ್ಮಸ್ಥಳ ಕೇಸ್ನಲ್ಲೂ ಬಂಗ್ಲೆಗುಡ್ಡದ ಮೂಳೆ ಕೇಸ್ ಸೇರ್ಪಡೆ. ಸೊ ಇವತ್ತು ಮೂಳೆಗಳ ಅವಶೇಷ FSLಗೂ ಕೂಡ ರವಾನೆಯಾಗುವಂತಹ ನಿರೀಕ್ಷೆ ಇದೆ. ಸೊ ಈಗಾಗಲೇ SIT ಅಧಿಕಾರಿಗಳು ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ. ಈಗಾಗಲೇ ಕೆಲವೊಂದಿಷ್ಟು ಅವಶೇಷಗಳು ಕೂಡ ಪತ್ತೆ ಆಗಿದೆ. ಅದನ್ನು FSLಗೆ ಕಳಿಸ್ಕೊಡ್ಲಾಗುತ್ತೆ. ತದನಂತರ ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಈ ಒಂದು ಪ್ರಕರಣ? ಎಸ್, ಯಾಕಂದ್ರೆ ಧರ್ಮಸ್ಥಳ ಷಡ್ಯಂತ್ರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ FSLಗೆ ಕಳಿಸಬೇಕಾಗಿರುವಂಥದ್ದು ಸಿಕ್ಕಿರುವಂತಹ ಒಂದಿಷ್ಟು ಮೂಳೆಗಳಾಗಿರ್ಬೋದು, ಸಿಕ್ಕಿರುವಂತಹ ಒಂದಿಷ್ಟು ಬುರುಡೆಗಳಾಗಿರ್ಬೋದು, ಎಲ್ಲವೂ ಕೂಡ FSLಗೆ ಕಳಿಸಿದ ನಂತರ ಏನ್ ಮಾಹಿತಿ ಅನ್ನುವಂಥ ಬರುತ್ತೆ. ಯಾಕೆ ಅಂತಂದ್ರೆ ಏನ್ ಕಥೆ ಆಗಿದೆ, ಸಹಜ ಸಾವ, ಅಸಹಜ ಸಾವ, ಒಂದಿಷ್ಟು UDR ದಾಖಲು ಬೇಡ ಅಂತಿರುವಂತಹ ಕಾನೂನು ತಜ್ಞರು. ಯಾಕಂದ್ರೆ ಈಗ ಸಹಜ ಸಾವು ಅಸಹಜ ಸಾವು ಅಂತ ಆದಂತ ಸಂದರ್ಭದಲ್ಲಿ ಅಲ್ಲಿ ದಾಖಲಾಗಿರುವಂತಹ ಒಂದಿಷ್ಟು ಸಾವುಗಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ UDR ಆಗಿದೆ ಅಂತ ಅಂದಾಗ ಹೌದಪ್ಪ ಇದು ಪೋಸ್ಟ್ ಮಾರ್ಟಮ್ ಆಗಿದೆ, ಸೊ ಯಾರು ಏನು ಅನ್ನೋದು ಎಲ್ಲವೂ ಕೂಡ ತನಿಖೆ ಆಗುತ್ತೆ. ಸೊ UDR ಆಗ್ಲಾರ್ದಂತ ಒಂದಿಷ್ಟು ಅಸ್ಥಿ ಪಂಜರಗಳು ಸಿಕ್ಕಂತ ಸಂದರ್ಭದಲ್ಲಿ ಹೌದು ಇದನ್ನ ತನಿಖೆ ಮಾಡಲೇಬೇಕಾಗಿರುವಂಥದ್ದು. ಯಾರು ಇದು, ಹೆಣ್ಣಿಂದ ಅಥವಾ ಗಂಡಿಂದ, ಸೊ ಯಾಕೆ ಸಹಜ ಸಾವಾಗಿತ್ತ ಅಸಹಜ ಸಾವಾಗಿತ್ತ ಅದೆಲ್ಲವೂ ಕೂಡ ತನಿಖೆ ಆಗಬೇಕಾಗಿ. ಹಾಗಾಗಿ ಕಾನೂನು ತಜ್ಞರು ಏನು ಹೇಳ್ತಾ ಇದ್ದಾರೆ, UDR ದಾಖಲು ಬೇಡ ಅನ್ನುವಂಥ ಲೆಕ್ಕಾಚಾರದಲ್ಲಿ ಅಲ್ಲಿ ಆಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಅಲ್ಲಿ ಸಿಕ್ಕಿರುವಂತಹ ಬುರುಡೆಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ UDR ಆಗಿದ್ದು ಬೇಡ ಅನ್ನುವಂಥ ಲೆಕ್ಕಾಚಾರದಲ್ಲಿ ಹೇಳಿದಾರಂತೆ. ಧರ್ಮಸ್ಥಳ ಕೇಸ್ನಲ್ಲೂ ಕೂಡ ಬಂಗ್ಲೆಗುಡ್ಡದ ಮೂಳೆಗಳು ಸಿಕ್ಕ ಒಂದ್ ಕಡೆ ಸೇರ್ಪಡೆಯೂ ಕೂಡ ಆಗಿದೆ ಅಂತೆ. ಇನ್ನು ಮೂಳೆ ಅವಶೇಷಗಳು FSLಗೆ ರವಾನೆ ಆಗುವ ಎಲ್ಲಾ ಸಾಧ್ಯತೆಗಳು ಇದಾವೆ. ಇವತ್ತು ಏನಾದರೂ FSLಗೆ ಕಳಿಸಿದಂತಹ ಸಂದರ್ಭದಲ್ಲಿ ಸಂಪೂರ್ಣವಾದಂತಹ ವರದಿ ಬರಬೇಕಾಗಿದೆ. ವರದಿಯ ನಂತರ ಯಾರು ಮೂಳೆ, ಏನ್ ಕತೆ, ಮಹಿಳೆದ ಅನ್ನೋದು ಗೊತ್ತಾಗುತ್ತೆ. ಸೊ ಎಲ್ಲವೂ ಕೂಡ ನೋಡ್ತಾ ಹೋಗೋಣ. ಸೊ ಎಸ್, ಮತ್ತೊಂದು ಕಡೆ ಬುರುಡೆ ಗ್ಯಾಂಗ್ಗೆ ಬಿಗಿ ಆಗುತ್ತಾ ಕಾನೂನಿನ ಕುಣಿಕೆ ಅನ್ನುವಂಥ ಲೆಕ್ಕಾಚಾರ. ಹೌದು, ಕಾನೂನಿನ ಕುಣಿಕೆ ಮತ್ತೊಂದಿಷ್ಟು ರೆಡಿ ಆಗುತ್ತೆ, ಏನಾಗುತ್ತೆ ಅದು ಕೂಡ ಗಮನಿಸ್ತಾ ಹೋಗೋಣ. ಎಷ್ಟೊಡೆ ಬುರುಡೆ ಗ್ಯಾಂಗ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ. ಹಾಗಾದ್ರೆ ಕಾನೂನಿನ ಕುಣಿಕೆ ಬಿಗಿಯಾಯಿತು. ಈಗ ಧರ್ಮಸ್ಥಳ ಕೇಸ್ ತನಿಖೆ ಸಿಗುತ್ತಾ, ಹೊಸ ತಿರುವು ಅನ್ನುವಂತಹ ಪ್ರಶ್ನೆ. ಷಡ್ಯಂತ್ರಗಳ ವಿರುದ್ಧ ED IT ಇಂದಲೂ ಕೂಡ ತನಿಖೆ ಈಗ ನಡೀತಾ ಇತ್ತು. ಏನಾದ್ರೂ ನಡೆಸೋದಕ್ಕೆ ಮುಂದಾಗ್ತಾರಾ ED ಅಧಿಕಾರಿಗಳು, IT ಅಧಿಕಾರಿಗಳು ಅನ್ನುವಂತಹ ಪ್ರಶ್ನೆಯಲ್ಲಿ ED ಎಂಟ್ರಿಗೆ ಫಿಕ್ಸ್ ಆಯ್ತಾ ಮುಹೂರ್ತ? ಹಾಗಾದ್ರೆ ಯಾವತ್ತು ಅವರು ತನಿಖೆಯನ್ನ ಮುಂದುವರಿಸ್ತಾರೆ? ಒಂದು ಕಡೆ SIT ಅಧಿಕಾರಿಗಳು ತನಿಖೆ ಮಾಡ್ತಿದ್ದಾರೆ, ಕೆಲವೊಂದಿಷ್ಟು ಜನಗಳನ್ನ ಕರೆಸಿ ವಿಚಾರಣೆ ಆಯ್ತು. ಈಗ ED IT ಇಂದಲೂ ಕೂಡ ತನಿಖೆಯನ್ನ ನಡೆಸಬೇಕು ಅನ್ನುವಂತಹ ಕೂಗು ಎದ್ದಿದೆ. ಸೊ ED ಎಂಟ್ರಿಗೆ ಆ ಮುಹೂರ್ತ ಕೂಡ ಫಿಕ್ಸ್ ಮಾಡ್ಲಾಗತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಸೂತ್ರಧಾರಿಗೆ ಶುರುವಾಯ್ತು ಸಂಕಷ್ಟ. ಯಾರ್ಯಾರಿದ್ದಾರೆ, ಯಾರು ಈ ರೀತಿಯಾಗಿ ಷಡ್ಯಂತ್ರವನ್ನ ರೂಪಿಸಿದ್ರು, ಅವ್ರಿಗೆ ನಿಜಕ್ಕೂ ಈಗ ಕಾನೂನಿನ ಕುಣಿಕೆ ಬಿಗಿ ಆಗ್ತಾ ಇದೆ. ಷಡ್ಯಂತ್ರಧಾರಿಗಳಿಗೆ ಎದೆ ಬಡಿತ ಕೂಡ ಜೋರಾಗ್ತಾ ಇದೆ. ಎಲ್ಲಿ ಯಾವ ಕ್ಷಣದಲ್ಲಿ ಏನಾಗುತ್ತೆ, ಯಾವಾಗ ED ಅಧಿಕಾರಿಗಳು ರೇಡ್ ಮಾಡ್ಬಿಡ್ತಾರೋ, IT ಅಧಿಕಾರಿಗಳು ವಿಚಾರಣೆಗೆ ಕರೆದು ಬಿಡ್ತಾರೋ, ಆ ಸಂದರ್ಭದಲ್ಲಿ ಅವ್ರು ಕೇಳುವಂತಹ ಪ್ರಶ್ನೆಗಳಿಗೆ ನಾವ್ ಯಾವ ರೀತಿಯ ಉತ್ತರವನ್ನ ಕೊಡ್ಬೇಕು ಅನ್ನುವಂತಹ ಅಂದ್ರೆ ಅವ್ರು ಕೇಳುವಂತಹ ಪ್ರಶ್ನೆಗೆ ಉತ್ತರ ಯಾವ ರೀತಿ ಕೊಡಬೇಕು ಅನ್ನುವಂಥದ್ದು. ಎಸ್, ಈಗ ದೀಪ ಗಮನಿಸ್ತಾ ಇದೀವಿ ಏನಪ್ಪಾ ಅಂತಂದ್ರೆ ಬುರುಡೆ ಗ್ಯಾಂಗ್ಗೆ ಒಂದ್ ಕಡೆ ಕಾನೂನು ಕುಣಿಕೆ ಬಿಗಿ ಆಗುತ್ತಾ ಅಂತ ಸಾಕಷ್ಟು ಜನ ಮಾತಾಡ್ಕೊಳ್ತಾ ಇದ್ದಾರೆ. ಸೊ ಈ ಬುರುಡೆ ಗ್ಯಾಂಗ್ ಅಂತ ಅಂದಾಗ ಗಿರೀಶ್ ಮಠನ್ ಅವರು ಕೂಡ ಹೊರಗಡೆ ಇದ್ದಾರೆ, ಸಮೀರ್ ಎಮ್ಡಿ ಕೂಡ ಹೊರಗಡೆ ಇದ್ದಾರೆ, ತಿಮ್ರೋಡಿ ಅವರು ಕೂಡ, ಎಲ್ಲರೂ ಕೂಡ ಹೊರಗಡೆ ಇದ್ದಾರೆ. ಅವರು ಕಾನೂನು ಕುಣಿಕೆ ಅನ್ನೋದಕ್ಕಿಂತ ಅವ್ರು ತಪ್ಪು ಮಾಡಿದ್ರೆ ಒಂದ್ ಕಡೆ ಆಲ್ರೆಡಿ ಒಳಗಡೆ ಇರ್ಬೇಕಾಗಿತ್ತು, ಯಾಕೆ ಒಳಗಡೆ ಇರ್ತಾ ಇಲ್ಲ? ಸೊ ಈ ರೀತಿಯಾದಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಜನಗಳಿಗೂ ಕೂಡ ಹಿಂಗಾಗ್ಬಿಟ್ಟಿದೆ, ಏನ್ರಪ್ಪ ಇವರು ಕೂಡ ಒಂದಿಷ್ಟು ಬುರುಡೆ ಬಿಡುವಂತ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಜನ ಮಾತಾಡ್ಕೊಳ್ತಾ ಸಿರಾಜ್ ಈ ಸಮೀರ್ ಎಮ್ಡಿನ 3 ದಿನಗಳ ಕಾಲ ವಿಚಾರಣೆ ಮಾಡಿದ್ರು. ಹಾಗೆ ಅಭಿಷೇಕ್ ನನ್ನ ವಾರಗಟ್ಲೆ ವಿಚಾರಣೆ ಮಾಡಿದ್ರು. ಆ ಸಂದರ್ಭದಲ್ಲಿ ಸಿಗಾಕೋದಾಗಿತ್ತಲ್ವಾ ಅನ್ನುವಂತ ಪ್ರಶ್ನೆ ಜನಗಳದ್ದು. ಅಷ್ಟಾಗಿದ್ರೆ ಅವ್ರು ಏನಾದ್ರೂ ಈ ಒಂದು ಪ್ರಕರಣದಲ್ಲಿ ತಪ್ಪು ಮಾಡಿದ್ರೆ ಇಮಿಡಿಯೇಟ್ ಆಗಿ SIT ಅಧಿಕಾರಿಗಳು ಅರೆಸ್ಟ್ ಮಾಡ್ತಾ ಇದ್ರು. ಎಸ್, ಈಗ ಷಡ್ಯಂತ್ರ ಕೇಸ್ ತನಿಖೆಗೆ ಆಗ್ರಹ ಮಾಡ್ತಾ ಇದ್ದಾರೆ. ಒಂದು ಏನಪ್ಪಾ ಅಂತಂದ್ರೆ ತಿಮ್ರೋಡಿ ಆದಾಯ ಮೂಲ ಮತ್ತೆ ಪತ್ತೆ ಮಾಡುವಂತ ಕೆಲಸವನ್ನ, ಸೊ ಆದಾಯ ಯಾವ ರೀತಿಯಾಗಿ ಬರ್ತಾ ಇದೆ, ಏನ್ ಕತೆ ಅನ್ನುವಂಥದ್ದು. ಮತ್ತೊಂದು ಕಡೆ ಏನಪ್ಪಾ ಅಂತಂದ್ರೆ ಸೌಜನ್ಯ ತಾಯಿ ಆದಾಯ ಮೂಲವನ್ನ ತನಿಖೆ ಮಾಡಿ ಈ ರೀತಿ ಆದಂಥದ್ದು. ಅಂತಂದ್ರೆ ಈ ಮನೆಗಳನ್ನ ಕಟ್ಟಿಕೊಂಡಂತ ಸಂದರ್ಭದಲ್ಲಿ ಒಂದೊಂದು ಲೈಫ್ ಸ್ಟೈಲ್ ಮತ್ತೊಂದಿಷ್ಟು ಚೇಂಜ್ ಆದಂತ ಸಂದರ್ಭದಲ್ಲಿ ಸಹಜವಾಗಿ ಯಾವುದೇ ಒಂದು ಮನುಷ್ಯನಿಂದ ಗಮನಿಸ್ತಾ ಹೋದಾಗ ವರ್ಷಕ್ಕೆ ಒಂದಿಷ್ಟು ಚೇಂಜ್ ಆಗ್ತಾ ಹೋಗುತ್ತೆ. ಇಲ್ಲ ಅಂತಂದ್ರೆ ಎಲ್ಲವೂ ಕೂಡ ಕೆಳಗಿಳಿದು ಹೋಗ್ಬಿಡುತ್ತೆ. ಆದ್ರೆ ಒಂದಿಷ್ಟು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರದೇ ಆದಂತ ಒಂದಿಷ್ಟು ಹೋರಾಟಗಾರರಾಗಿರ್ಬೋದು, ಯಾರೋ ಒಂದಿಷ್ಟು ಸಂಬಂಧಿಕರುಗಳಾಗಿರ್ಬೋದು, ಬ್ಯಾಂಕ್ನಲ್ಲಿ ಸಾಲ ಆಗಿರ್ಬೋದು, ಅದೆಲ್ಲವೂ ಕೂಡ ತೆಗೆದುಕೊಂಡು ಒಂದಿಷ್ಟು ಮನೆಯನ್ನ ಕಟ್ಟಿರ್ತಾರೆ. ಅದು ಕೂಡ ಒಂದಿಷ್ಟು ತನಿಖೆ ಆಗಬೇಕು. ಯಾವ ರೀತಿಯಾಗಿ ಮನೆಯನ್ನ ಕಟ್ಟಿದ್ರು ಅದು ಕೂಡ ಕುಡ್ಲ ರಾಂಪೇಜ್ ವಿರುದ್ಧವೂ ಕೂಡ ಒಂದಿಷ್ಟು ತನಿಖೆ ಮಾಡಬೇಕಂತೆ. ಷಡ್ಯಂತ್ರ ವರದಿ ಮೂಲವನ್ನ ಪತ್ತೆ ಹಚ್ಚಿ ಒಂದ್ ಕಡೆ ತನಿಖೆ ಆಗಬೇಕಾಗಿದೆ. ಸೌಜನ್ಯ ಮಾವ ವಿಠಲ್ ಗೌಡನನ್ನ ಕೂಡ ತನಿಖೆ ಮಾಡಬೇಕು.
ಯಾಕಂದ್ರೆ ಅವರ ಆದಾಯ ಬಗ್ಗೆಯೂ ಕೂಡ ಅವರವರು ಯಾವ ರೀತಿಯಾಗಿ ಷಡ್ಯಂತ್ರ ರೂಪಿಸಿದ್ರು, ಈ ಗ್ಯಾಂಗ್ ಯಾವ ರೀತಿಯಾಗಿ ಭೇಟಿ ಕೊಟ್ಟಿದ್ರು. ಯಾಕಂದ್ರೆ ಈ ಚಿನ್ನಯ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲನೇದಾಗಿ ಚಿನ್ನಯ್ಯನನ್ನ ತೆಗೆದುಕೊಂಡು ಹೋಗಿ ತಿಮ್ಮರೋಡಿ ಅವ್ರನ್ನ ಭೇಟಿ ಮಾಡಿದೆ ಇದೇ ವಿಠಲ್ ಗೌಡ ಅನ್ನುವಂಥದ್ದು. ಈ ರೀತಿಯಾದಂತ ಒಂದಿಷ್ಟು ಆರೋಪಗಳು ಕೇಳಿ ಬರುತ್ತಲ್ಲ. ಯಾಕಂದ್ರೆ ಬಹಳ ವರ್ಷಗಳಿಂದ ಚಿನ್ನಯ್ಯ ಅಲ್ಲೇ ಆಶ್ರಯವನ್ನ ಪಡೆದುಕೊಳ್ತಾ ಇದ್ದ, ಆತರ ವಸ್ತುಗಳನ್ನ ಅವ್ರ ಮನೆಯಲ್ಲೇ ಇಟ್ಟಿದ್ದ. ಎಸ್. ಸೊ ಹಾಗಾಗಿ ಅದೆಲ್ಲವೂ ಕೂಡ ಬೆಳವಣಿಗೆ ಆದಂತ ಸಂದರ್ಭದಲ್ಲಿ ಪ್ರಮುಖವಾಗಿ ವಿಠಲ್ ಗೌಡನ್ನ ಈಗ ತನಿಖೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ಗಮನಿಸ್ತಾ ಇದ್ದೇವೆ. ಸೊ ಒಟ್ಟಾರೆಯಾಗಿ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಗಮನಿಸ್ತಾ ಹೋದಾಗ ಈಗ ಎಲ್ಲವೂ ಕೂಡ ಬೆಳವಣಿಗೆ ಆಗ್ತಾ ಇದೆ ನೋಡಿ. ಇಡಿ ಒಂದ್ ಕಡೆ ಎಂಟ್ರಿ ಕೊಡ್ತಾರಾ, ಅಧಿಕಾರಿಗಳು ಅವ್ರು ಯಾವ ರೀತಿ ವಿಚಾರಣೆ ಮಾಡ್ತಾರೆ, ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಆರೋಪಿಗಳು ಯಾವ ರೀತಿ ಎದುರಿಸ್ತಾರೆ ವಿಚಾರಣೆಯನ್ನ, ಅವ್ರು ಕೇಳುವಂತಹ ಪ್ರಶ್ನೆಗಳಿಗೆ ಯಾವ ರೀತಿ ದಂಗ ಆಗ್ತಾರೆ. ಈಗಾಗಲೇ ನೋಡಿ SIT ಅಧಿಕಾರಿಗಳು ಕೇಳುವಂತಹ ಪ್ರಶ್ನೆಗಳಿಗೆ ಅವರು ಸಮಂಜಸವಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಈಗ ಇಡಿ ಅಧಿಕಾರಿಗಳು ಒಂದ್ ವೇಳೆ IT ಅಧಿಕಾರಿಗಳು ಈ ಒಂದು ಪ್ರಕರಣದಲ್ಲಿ ಎಂಟ್ರಿ ಕೊಟ್ಬಿಟ್ರೆ ಆ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಇಷ್ಟ ದಿನ ಏನೇನಾಗಿದೆ ಎಲ್ಲವನ್ನ ಕೂಡ ತನಿಖೆ ಮಾಡ್ತಾರೆ. ಸೊ ಎಲ್ಲಿಂದ ಬಂತು ಮೂಲ ಆದಾಯವನ್ನ ಕೂಡ ಅವರು ತಿಳಿದುಕೊಳ್ಳುವಂತಹ ಪ್ರಯತ್ನ ಮಾಡ್ತಾರೆ IT ಅಧಿಕಾರಿಗಳು, ಇಡಿ ಅಧಿಕಾರಿಗಳು. ಸೊ ಏನಾಗುತ್ತೆ ಒಂದು ಪ್ರಕರಣ, ನಿಜಕ್ಕೂ ಕುತೂಹಲಕಾರಿ ಸಂಗತಿ ಅಂತ ಹೇಳ್ಬೋದು. ಏನಾಗುತ್ತೆ, ಯಾರನ್ನೆಲ್ಲ ವಿಚಾರಣೆಗೆ ಕರೆಸ್ಬೋದು, ಯಾರನ್ನೆಲ್ಲ ವಿಚಾರಣೆ